ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಳ್ವಾಸ್ ಕಿಚನ್ ಆ್ಯಂಡ್ ಹೋಮ್ಗೆ ಸ್ವಾಗತ. ನಾನಿವತ್ತು ಮಂಗಳೂರು ಶೈಲಿಯಲ್ಲಿ ತುಂಬ ಸಾಂಪ್ರದಾಯಿಕವಾದ ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ. ಇದು ಮೊದಲಿನ ಕಾಲದಲ್ಲಿ ನಮ್ಮ ಹಿರಿಯರು ಹೇಗೆ ಚಿಕನ್ ಸುಕ್ಕ ಮಾಡ್ತಾಯಿದ್ರು, ಒಂದು ಫಂಕ್ಷನಿಗೆ ಆಗಲಿ ಅಥವಾ ಮನೆಯಲ್ಲಿ ಆಗಲಿ ಚಿಕನ್ ಸುಕ್ಕವನ್ನು ಹೇಗೆ ಮಾಡ್ತಾಯಿದ್ರು ಅಂತ ಇವತ್ತು ನಾನು ತೋರಿಸಿಕೊಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರ್ತಿತ್ತು. ಅದೇ ಚಿಕನ್ ಸುಕ್ಕವನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಬೇಗನೆ ತಲುಪುತ್ತೆ. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿ. ಇದಕ್ಕೆ ನಾನು 1 kg ಕೋಳಿ ತಗೊಂಡಿದ್ದೇನೆ, ಚಿಕನ್ ತಗೊಂಡಿದ್ದೇನೆ, ಮೆಣಸು 30 ಮತ್ತು ಕೊತ್ತಂಬರಿ 2 ಟೇಬಲ್ ಸ್ಪೂನ್, ಮೆಂತೆ ಅರ್ಧ ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಕರಿಮೆಣಸು 2 ಟೇಬಲ್ ಸ್ಪೂನ್, ಲವಂಗ 8, ಏಲಕ್ಕಿ 2, ಪಲಾವ್ ಎಲೆ 2, ಚಕ್ಕೆ 1 ರಿಂದ 2 ತುಂಡು, ಶುಂಠಿ 1 ತುಂಡು, ಅರಶಿನ 1 ಸ್ಪೂನ್, ಹುಳಿ ಚಿಕ್ಕ ಲಿಂಬೆ ಗಾತ್ರದ್ದು, ಬೆಳ್ಳುಳ್ಳಿ 3 ರಿಂದ 4 ಎಸಳು. ಇದು ಖಾರಕ್ಕೆ ಹಾಕುವಂಥ ಮಸಾಲ ಪದಾರ್ಥಗಳು. ಈಗ ನಾನು ತೆಂಗಿನಕಾಯಿಯನ್ನು ಇಲ್ಲಿ ತುರಿದಿಟ್ಕೊಂಡಿದ್ದೇನೆ, ಮತ್ತು ಬಡೆಸೊಪ್ಪು 2 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ, ಮತ್ತು ಕೊತ್ತಂಬರಿ 2 ಟೇಬಲ್ ಸ್ಪೂನ್, ಬೆಳ್ಳುಳ್ಳಿ ಎಸಳು 2 ರಿಂದ 3 ಇಲ್ಲಿ ತಗೊಂಡಿದ್ದೇನೆ. ಈಗ ನಾನು ಒಂದು ಕಡಾಯಿಯನ್ನಿಟ್ಟು ಅದಕ್ಕೆ ನಾನು ಕೊತ್ತಂಬರಿ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಬಡೆಸೊಪ್ಪನ್ನು ಸಹ ಹಾಕಿದ್ದೇನೆ. ಇದು ನಾವು ತೆಂಗಿನಕಾಯಿಯನ್ನು ಒಟ್ಟಿಗೆ ನಾವು ಗ್ರೈಂಡ್ ಮಾಡಲಿಕ್ಕೆ ಈಗ ನಾನು ಮಸಾಲವನ್ನು ಹುರಿದಿಟ್ಕೊಳ್ತಾ ಇದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಸಹ ಹಾಕಿದೆ. ನಾವು ತುಪ್ಪ ಹಾಕಿದರೆ ತುಂಬಾ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್ ಈ ಸುಕ್ಕ. ತೆಂಗಿನ ಎಣ್ಣೆಯನ್ನು ಸಹ ನಾವು ಹಾಕ್ಬೋದು, ನೀವು ಯಾವ ಎಣ್ಣೆಯನ್ನು ಉಪಯೋಗಿಸ್ತೀರೋ ಅದನ್ನು ಹಾಕ್ಬೋದು, ಆದರೆ ತುಪ್ಪದಲ್ಲಿ ಮಾಡಿದರೆ ತುಂಬಾ ಟೇಸ್ಟಿಯಾಗುತ್ತೆ ನೋಡಿ. ಇದನ್ನು ನಾವು ಚೆನ್ನಾಗಿ ಹುರಿಬೇಕು. ಅಂದರೆ ನಾವು ಚಿಕನಿಗೆ ನಾವು ಮಸಾಲವನ್ನು ಚೆನ್ನಾಗಿ ಹುರಿಬೇಕು, ಹಸಿಯಾಗಿ ಇರಬಾರ್ದು. ಇಲ್ಲದ್ರೆ ಚಿಕನ್ ಸುಕ್ಕ ಯಾವುದೇ ಪದಾರ್ಥ ಚಿಕನ್ ಅಥವಾ ಫಿಶ್ ಅದು ಟೇಸ್ಟಿ ಆಗುವುದಿಲ್ಲ. ಈಗ ನಾನು ಇದಕ್ಕೆ ತೆಂಗಿನಕಾಯಿಯನ್ನು ಹಾಕಿ ಮತ್ತು ಅರಶಿನವನ್ನು ಸಹ ಹಾಕಿದೆ ನೋಡಿ. ಚೆನ್ನಾಗಿ ಫ್ರೈ ಆಗಬೇಕು. ಈಗ ತೆಂಗಿನಕಾಯಿ ಸಹ ಚೆನ್ನಾಗಿ ಫ್ರೈ ಆಗಬೇಕು, ಆಗನೇ ತುಂಬಾ ಟೇಸ್ಟಿಯಾಗಿ ಬರುವುದು ನಮಗೆ ಸುಕ್ಕ. ಕೆಲವರು ಹಸಿಯನ್ನು ಸಹ ಹಾಕ್ತಾರೆ, ಅರ್ಜೆಂಟಿಗೆ ಬೇಕಾದರೆ ಹಾಕ್ಬೋದು. ಹೀಗೆ ನಾವು ಹುರಿದು ಹಾಕುವುದರಿಂದ ತುಂಬಾ ಘಮ ಅಂತ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಈಗ ರೆಡಿ ಆಯಿತು. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಬುತ್ತಾ ಇದ್ದೇನೆ. ಈಗ ನಾನು ಒಂದು ಕಡಾಯಿಗೆ 2 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ನಾವೀಗ ಇದನ್ನು ಯಾವುದಂದರೆ ನಾವೀಗ ಚಿಕನನ್ನು ನಾವೀಗ ಇದಕ್ಕೆ ಹಾಕಬೇಕಾಗುತ್ತೆ. ಈಗ ನಾನು ಈರುಳ್ಳಿಯನ್ನು ಹಾಕಿದೆ ನೋಡಿ, ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಹಾಕಿದೆ. ಇದಕ್ಕೆ 2 ತುಂಡಿನಷ್ಟು ಶುಂಠಿಯನ್ನು ಸಹ ಹಾಕಿದೆ. ಇದು ಸ್ವಲ್ಪ ಫ್ರೈ ಆಗಬೇಕು, ಗೋಲ್ಡನ್ ಕಲರಿಗೆ ಬರುವಾಗ ನಾವೀಗ ಇದನ್ನು ಚಿಕನನ್ನು ಹಾಕಬೇಕು. ಈಗ ಚಿಕನನ್ನು ಹಾಕಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ನಾನೀಗ ಒಂದು ಟೀ ಸ್ಪೂನ್ನಷ್ಟು ಅರಶಿನವನ್ನು ಹಾಕಿದೆ ನೋಡಿ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹೀಗೆ ಚಿಕನನ್ನು ಫ್ರೈ ಮಾಡೋದ್ರಿಂದ, ಬೇಯಿಸೋದ್ರಿಂದ ಚಿಕನ್ ಗಟ್ಟಿ ಸಹ ಆಗುತ್ತೆ, ಅಂದರೆ ತುಂಬ ಸಾಫ್ಟ್ ಆಗೋದಿಲ್ಲ. ಎಳೆ ಇಲ್ಲದ್ರೆ ನಾವು ಪದಾರ್ಥದಲ್ಲಿ ಅದು ಎಲ್ಲ ಬಿಚ್ಚಿಕೊಳ್ತದಲ್ಲ, ಅದಕ್ಕೆ ಗಟ್ಟಿ ಆಗಬೇಕಾದ್ರೆ ನಾವು ಹೀಗೆ ಮಾಡಬೇಕು. ಈಗ ಅದನ್ನು ಚಿಕನನ್ನು ನಾನಲ್ಲಿ ಬೇಯಿಸ್ತಾ ಇದ್ದೇನೆ. ಈಗ ನಾನು ಇಲ್ಲಿ ಕಡಾಯಿಯಲ್ಲಿ ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. 1 ತುಂಡು ಶುಂಠಿಯನ್ನು ಸಹ ಹಾಕಿದೆ. ಈಗ ನಾನು ಬಡೆಸೊಪ್ಪು, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ, ಜೀರಿಗೆ ಮತ್ತು ಕರಿಮೆಣಸು ಮತ್ತು ಕರಿಬೇವಿನ ಎಲೆ ಎಲ್ಲವನ್ನು ಹಾಕಿ ಈಗ ನಾನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಇದು ನಾವು ಖಾರಕ್ಕೆ ಬೇಕಾಗುವ ಮಸಾಲೆಯನ್ನು ಈಗ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ ಬಡೆಸೊಪ್ಪನ್ನು ಸಹ ಹಾಕಿದೆ ನೋಡಿ.
ಈಗ ಚೆನ್ನಾಗಿ ಫ್ರೈ ಆಗಬೇಕು. ಇದು ನಾವು ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ ಅದೀಗ ಫ್ರೈ ಆಯಿತು. ಈಗ ನಾನು ಕಡಾಯಿಯಲ್ಲಿ ಒಂದು 2 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿದೆ. ಈಗ ನಾನು ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ನಾನು ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಈಗ ಇದನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಮೆಣಸನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಹಸಿಯಾಗಿ ಇರಬಾರ್ದು. ನಾವು ಯಾವಾಗಲೂ ನಾನ್ ವೆಜ್ಜಿಗೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಮೆಣಸು ಯಾವಾಗಲೂ, ಇಲ್ಲದ್ರೆ ಹಸಿಯಾಗಿ ಸ್ಮೆಲ್ ಬರುತ್ತೆ, ಟೇಸ್ಟಿಯಾಗಿರೋದಿಲ್ಲ. ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಫ್ರೈ ಆಯಿತು ಫ್ರೆಂಡ್ಸ್. ನಾನೀಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಮೆಣಸನ್ನು ಮತ್ತು ಮಸಾಲೆಯನ್ನು ಹಾಕಿ ಗ್ರೈಂಡ್ ಮಾಡಿದೆ. ನೋಡಿ ನಾವು ನೈಸಾಗಿ ಪೇಸ್ಟ್ ಮಾಡಬೇಕು, ತುಂಬ ನೀರು ಸಹ ಇರಬಾರ್ದು ನಾವು ಸುಕ್ಕಕ್ಕೆ. ನೋಡಿ ಈಗ ಚಿಕನ್ ಬೆಂದಿದೆ. ನಾನೀಗ ಇದಕ್ಕೆ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ನೋಡಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ನಾನು ಚಿಕನ್ ಬೇಯುವಾಗ ಅದಕ್ಕೆ ಉಪ್ಪನ್ನು ಸಹ ಹಾಕಿದ್ದೇನೆ ಫ್ರೆಂಡ್ಸ್. ಉಪ್ಪನ್ನು ಹಾಕಿ ನಾವು ಬೇಯಿಸಬೇಕಾಗ್ತದೆ. ನೋಡಿ ನಾನೀಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಚಿಕನಲ್ಲಿ ಆಗಲೇ ನೀರು ಇದೆ. ಚಿಕನ್ ಬೇಯುವಾಗ ನೀರು ಬಿಡುತ್ತೆ ಅಲ್ವಾ, ನಾವು ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ನೋಡಿ ಅದರಲ್ಲಿ ನೀರು ಇರುತ್ತೆ. ನಾವು ಸುಕ್ಕ ಮಾಡೋದ್ರಿಂದ ನೀರು ನಮಗೆ ಜಾಸ್ತಿ ಬೇಡ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಈ ರೀತಿಯಾಗಿ. ಇದಕ್ಕೆ ಸ್ವಲ್ಪ ಮೇಲಿಂದ ಈರುಳ್ಳಿಯನ್ನು ಸಹ ಹಾಕಿದೆ. ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ. ಈಗ ಮುಚ್ಚಳ ಇಟ್ಟು ಬೇಯಿಸುವ. ಈಗ ಮುಚ್ಚಳ ತೆಗೆದು ನೋಡಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆಮೇಲೆ ಮುಚ್ಚುತ್ತಾ ಇದ್ದೇನೆ. ಈಗ ಮೇಲಿಂದ ಸ್ವಲ್ಪ ಉಪ್ಪನ್ನು ಹಾಕುವ ಟೇಸ್ಟಿಗೆ. ಆಗಲೇ ನಾವು ಚಿಕನಿಗೆ ಉಪ್ಪು ಹಾಕಿದ್ದೇವೆ. ಉಪ್ಪು ರುಚಿ ನೋಡಿಕೊಂಡು ನಾವು ಈಗ ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡಬೇಕಾಗ್ತದೆ. ನಿಮಗೆ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಈಗ ಮುಚ್ಚಳ ಇಟ್ಟು ಸ್ವಲ್ಪ ಹೊತ್ತು ಬೇಯಲಿ. ಈಗ ನಾನು ನೋಡಿ ಇದನ್ನು ಯಾವುದು ತೆಂಗಿನಕಾಯಿ ತುರಿಯನ್ನು ನಾವು ಮಸಾಲೆ ಕಟ್ತಿದ್ದೇವಲ್ಲ ಅದನ್ನೀಗ ಹಾಕ್ತಾ ಇದ್ದೇನೆ. ಅದು ಮಾತ್ರ ನಾವು ತರಿಯಾಗಿ ರುಬ್ಬಬೇಕು, ತುಂಬ ನೈಸ್ ಪೇಸ್ಟ್ ಮಾಡಬಾರ್ದು. ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ತುಂಬಾ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಅಂದರೆ ತುಂಬ ಮೊದಲಿನ ಕಾಲದಿಂದಲೂ ಸಹ ಇದನ್ನು ಮಾಡ್ತಾಯಿದ್ರು. ತುಂಬಾ ಟೇಸ್ಟಿಯಾಗುತ್ತೆ. ನಾವು ತಿನ್ನಲಿಕ್ಕೆ ತುಂಬಾ ರುಚಿ ಇರುತ್ತೆ ಈ ಸುಕ್ಕ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಈಗ ನಾನು ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನಮ್ಮ ಚಿಕನ್ ಸುಕ್ಕ ತುಂಬ ಸಾಂಪ್ರದಾಯಿಕವಾದ ಚಿಕನ್ ಸುಕ್ಕ ಈಗ ರೆಡಿ ಆಯಿತು. ನಾನಿಲ್ಲಿ ಈಗ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ. 2 ಸ್ಪೂನಷ್ಟು ತುಪ್ಪವನ್ನು ಹಾಕಿದೆ. ಒಂದು ಅರ್ಧದಷ್ಟು ಗಡ್ಡೆಯಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಮತ್ತು 2 ಪಲಾವ್ ಎಲೆಯನ್ನು ಸಹ ಚಿಕ್ಕ ಪೀಸ್ಗಳಾಗಿ ಮಾಡಿ ಹಾಕಿದೆ. ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ ಒಂದು 1/4 ಸ್ಪೂನ್ನಷ್ಟು ಮೆಂತೆಯನ್ನು ಸಹ ಕುಟ್ಟಿ ಹುಡಿ ಮಾಡಿ ಹಾಕಿದ್ದೇನೆ. ಮತ್ತು ಬೇವಿನ ಎಲೆಯನ್ನು ಸಹ ಹಾಕಿದ್ದೇನೆ. ನೋಡಿ ನಮ್ಮ ಈಗ ಒಗ್ಗರಣೆ ರೆಡಿ ಆಯಿತು. ಈಗ ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ನಾವು ಈರುಳ್ಳಿಯಲ್ಲಿ ಒಗ್ಗರಣೆ ಹಾಕಬೇಕು ಫ್ರೆಂಡ್ಸ್. ಕೆಲವರು ಬೆಳ್ಳುಳ್ಳಿ ಮತ್ತು ಸಾಸಿವೆಯಲ್ಲಿ ಹಾಕ್ತಾರೆ, ಅದು ಅಷ್ಟು ಟೇಸ್ಟಿಯಾಗಿರುವುದಿಲ್ಲ. ಈರುಳ್ಳಿಯಲ್ಲಿ ನಾವು ಚಿಕನ್ನಿಗೆ ಯಾವಾಗಲೂ ಒಗ್ಗರಣೆಯನ್ನು ಹಾಕಬೇಕು. ತುಂಬ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಇವತ್ತು ನಾನು ಮಾಡಿದ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.